ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಬಾರ್ಡರ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಬಾರ್ಡರ್ ಟೈಪ್ ಡಿಸೈನ್ ಅಂದರೆ ತುಂಬ ಚಿಕ್ಕ ಡಿಸೈನೇ. ಸೊ ಕಲರ್ ಕಾಂಬಿನೇಷನ್ ನೋಡಿ, ಟೀಲ್ ಬ್ಲೂಗೆ ಗೋಲ್ಡ್ ಮತ್ತು ಅಂದರೆ ಒಂಥರ ಆ್ಯಂಟಿಕ್ ಗೋಲ್ಡು ಮತ್ತು ಸಿಲ್ವರ್ ಕಲರು 3 ಕಲರ್ ಕಾಂಬಿನೇಷನ್ ಇದೆ. ಸೊ ಪಲ್ಲು ಬಂದು ಗ್ರೇ ಕಲರ್ ಇದೆ ಫ್ರೆಂಡ್ಸ್. ಇದಕ್ಕೆ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೊಳ್ಬೋದು. ಸೊ ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಗ್ಲಾಸ್ ಬೀಡ್ಸ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಇದು ಬ್ಲೌಸ್ಗೆಲ್ಲ ಆರಿ ವರ್ಕ್ ಮಾಡ್ತೀವಿ ಅಲ್ವಾ, ಆ ಬೀಡ್ಸು ಸ್ವಲ್ಪ ಹೋಲ್ ಕಡಿಮೆ ಇರುತ್ತೆ. ಆರಾಮಾಗಿ ಚಿಕ್ಕ ಎಮ್ಮಿಂಗ್ ನೀಡಲ್ ತೊಗೊಂಡು ನಾವು ಮಾಮೂಲಿ ಮಣಿ ಹೆಂಗೆ ಪೋಣಿಸ್ತೀವಿ 6 ದಾರಾಗೆ, ಅದೇ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ಗ್ಲಾಸ್ ಬೀಡ್ಸ್ ಅಂತ, ಗ್ಲಾಸ್ ಟ್ಯೂಬ್ಸ್ ಅಂತ. ಸೊ ಇದು ಸ್ವಲ್ಪ ತುಂಬ ಶೈನಿ ಟೈಪ್ ಇರುತ್ತೆ. ನಾರ್ಮಲ್ ಬೀಡ್ಸ್ ಥರ ಅಲ್ವಾ, ಸ್ವಲ್ಪ ಆ್ಯಂಟಿಕ್ ಕಲರ್ ಶೈನಿ ಟೈಪ್ ತೊಗೊಂಡಿದ್ದೀನಿ. ಸೊ ತುಂಬ ಶೈನ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಏನು ಹಾಕಿದ್ದೀವಿ ಅಂತ ಸ್ವಲ್ಪ ನೋಡಬೇಕು, ಆ ಥರ ಕಾಣುತ್ತೆ. ನಾರ್ಮಲ್ ಬೀಡ್ಸ್ ಬದಲು ಈ ಥರ ಯೂಸ್ ಮಾಡಿದ್ದೀನಿ ಈ ಸತಿ. ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡೋಣ ಅಂತ. ಸೊ ಫಸ್ಟ್ ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ 1 or 2 ಟೈಮ್ಸು. ಸೊ 1 or 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ಟೈಮ್ ಮಾಡ್ತಾಯಿದ್ದೀನಿ, ಪಕ್ಕದಲ್ಲೇ ಇನ್ನೂ 1 ಟೈಮ್. ಸೊ 2 ಟೈಮ್ಸ್ ಸಿಂಗಲ್ ಕ್ರೋಶೆ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಈ ಕಡೆ ಸ್ಲೈಡ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಜರುಗಿಸ್ಕೊಳ್ಬೇಕು. ಸೊ ಇದು ಗ್ಲಾಸ್ ಟ್ಯೂಬ್ಸ್ ಅಂತ ಕೇಳಿ ಫ್ರೆಂಡ್ಸ್. ಆರಿ ವರ್ಕ್ ಬ್ಲೌಸಿಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಆ ಬೀಡ್ಸ್ ಇದು. ತುಂಬ ಶೈನಿ ಥರ ಬರುತ್ತೆ. ಸೊ ಅದನ್ನು ಜರುಗಿಸ್ಕೊಂಡು ಆಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅಲ್ಲೇ 2 ಚೈನ್ ಇಲ್ಲಿ ಹಾಕಿದ್ವಿ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬರ್ತೀನಿ. ಸೊ ದಾರಾನ ಸ್ವಲ್ಪ ಮೇಲೆ ಮಾಡಿದ ತಕ್ಷಣ ಆ ಬೀಡನ್ನ ಮುಂದಕ್ಕೆ ಜರುಗಿಸ್ಕೊಳ್ಳಿ. ಮುಂದಕ್ಕೆ ಜರುಗಿಸ್ಕೊಂಡು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಸೊ ಮಿಕ್ಕಿದ 2 ದಾರನ ಈ ರೀತಿ 1 ದಾರ ಮಾಡ್ಕೋಬೇಕು. ಸೊ ನಮಗೆ ಡಬಲ್ ಕ್ರೋಶೆ ಆಯಿತು, ಮುಂದೆಗಡೆ ಬೀಡ್ ಕೂಡ ಬಂತು. ಇಲ್ಲಿ 2 ಚೈನ್ ಇದೆ ಮತ್ತು ಪಕ್ಕದಲ್ಲಿ ಒಂದು ಕಂಬ ಡಬಲ್ ಕ್ರೋಶೆಗೆ ಬೀಡ್ ಬಂದಿದೆ. ಸೊ ಮತ್ತೆ ಅಲ್ಲಿಂದ 1 ಚೈನ್ ಮತ್ತು 2 ಚೈನ್ಸ್ನ ಹಾಕೋತೀನಿ. 1 ಚೈನ್ ಮತ್ತು 2 ಚೈನ್ನ ಹಾಕೋತಿದ್ದೀನಿ. ಸೊ ನಾವಿಲ್ಲಿ 2 ಚೈನ್ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಕೆಳಗಡೆ ಪಕ್ಕದಲ್ಲಿ ಕಂಬ ಇರುತ್ತೆ ಅಲ್ವಾ, ಅದರ ಸೆಂಟರ್ಗೆ ಹೋಲ್ ಗ್ಯಾಪ್ ಇದೆ ನೋಡಿ, ಸೆಂಟರ್ಗೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕ್ತೀನಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ಆ 2 ಮಧ್ಯೆ ನೀಡಲ್ ಹಾಕಿ ದಾರಾನ ತೊಗೊಂಡು ಬರ್ತೀನಿ. ದಾರಾನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಫ್ರೆಂಡ್ಸ್ 1 ಡಬಲ್ ಕ್ರೋಶೆ ಜೊತೆಗೆ 1 ಪಿಕಾಟ್ ಆಯಿತು. 2 ಚೈನ್ ಪಿಕಾಟ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಆ ಪಿಕಾಟ್ ಏನಿದೆ ಅದ್ರ ಒಳಗಡೆ ನೀಡಲ್ ಹಾಕ್ತೀನಿ. ಪಿಕಾಟ್ ಒಳಗಡೆ ನಾನು ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಈ 2 ದಾರ ಸೇರಿ ಕೂಡ 1 ಮಾಡ್ತೀನಿ. ಪಿಕಾಟ್ ಒಳಗಡೆ 1 ಸಿಂಗಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. ಇದು ಯಾವಾಗಲೂ ಪಿಕಾಟ್ ಹಾಕಿ ನೆಕ್ಸ್ಟಿಗೆ ಹೋಗ್ತಾಯಿದ್ವಿ. ನಾನಿಲ್ಲಿ ಪಿಕಾಟ್ ಒಳಗಡೆ 1 ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಈ 1 ಕಂಬ 2 ಚೈನ್ ಇತ್ತಲ್ಲ, ಆ ಪ್ಲೇಸ್ಗೆ ಹೋಗಿ ದಾರಾನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ತೀನಿ. ಸೊ ಇದು ಪಿಕಾಟ್ ಸೈಜ್ ನಮಗೆ ಯಾವಾಗಲೂ ಚಿಕ್ಕದು ಬರುತ್ತೆ ಅಲ್ವಾ. ಸೊ ಅದೇ ಶೇಪಲ್ಲಿ ದೊಡ್ಡದು ಸೈಜ್ ಬೇಕಂದರೆ ಎಕ್ಸ್ಟ್ರಾ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಇದೊಂದು ಆಯ್ತಲ್ವ ಫ್ರೆಂಡ್ಸ್. ಮತ್ತು ಇನ್ನೊಂದು ಬೀಡನ್ನ ಜರುಗಿಸ್ಕೊಳ್ತಾ ಇದ್ದೀನಿ. ಸೊ ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡನ್ನ ಜರುಗಿಸ್ಕೊಂಡಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ಅದೇ ಆ ಪ್ಲೇಸಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಈ ಬೀಡ್ ಏನಿದೆ ಮುಂದೆ ಥರ ಮೂವ್ ಮಾಡಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಮೂವ್ ಮಾಡಿದ್ರೆ ಮುಂದೆ ಕೂತ್ಕೊಳ್ಳೋದು ನೀಟಾಗೆ. 2 ದಾರ 1 ಮಾಡ್ಕೊಳ್ತೀನಿ. ಮತ್ತು ಇನ್ನು 2 ದಾರನ 1 ಮಾಡೋಣ. ಸೊ 1 ಡಬಲ್ ಕ್ರೋಶೆ ಆಯಿತು ನಮಗೆ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕೋದು, ಮಿಕ್ಕಿದ ಕಡೆ ಎಲ್ಲ ಬರೀ 1 ಡಬಲ್ ಕ್ರೋಶೆ. ಅಲ್ಲಿಂದ ಡಬಲ್ ಕ್ರೋಶೆ ಆದ ತಕ್ಷಣ 2 ಚೈನ್ಸ್ ಹಾಕ್ಬಿಟ್ಟು ನೋಡಿ, ಇಲ್ಲಿ ಗ್ಯಾಪ್ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಗ್ಯಾಪಲ್ಲಿ ಹೋಗಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ನಮಗಲ್ಲಿ 2 ಚೈನ್ ಪಿಕಾಟ್ ಆಯ್ತಲ್ವ, ಮತ್ತು ಆ ಪಿಕಾಟ್ ಒಳಗಡೆ ನೀಡಲ್ನ ಹಾಕಿ ಡೈರೆಕ್ಟಾಗಿ ದಾರಾನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ನೋಡಿ, ಕಂಬದ ಬ್ಯಾಕ್ ಸೈಡ್ಗೆ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನೀಡಲ್ ಹಾಕಿ ದಾರಾನ ತಂದು 2 ದಾರ ಸೇರಿ 1 ಮಾಡ್ತೀನಿ. ಸೊ ಸ್ವಲ್ಪ ಶೇಪ್ ಚೇಂಜ್ ಬರುತ್ತೆ ಫ್ರೆಂಡ್ಸ್. ಪಿಕಾಟ್ ಅಂತ ಏನಿದೆ ನಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಗಲವಾಗಿ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ.
ನಾರ್ಮಲ್ ಪಿಕಾಟ್ ಹಾಕಿದ್ರೂ ಪರವಾಗಿಲ್ಲ, ಬಟ್ ಅದು ತುಂಬ ಚಿಕ್ಕ ಸೈಜ್ ಕಾಣುತ್ತೆ ಅಂದ್ಬಿಟ್ಟು ಒಂಚೂರು ಚೇಂಜ್ ಮಾಡಿದ್ದೀನಿ. ಜೊತೆಗೆ ಈ ಗ್ಲಾಸ್ ಬೀಡು ಯಾವ ರೀತಿ ಬರುತ್ತೆ ನಿಮಗೆ ತೋರಿಸ್ತೀನಿ. ಮತ್ತು ಅದೇ ರೀತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಎರಡರಲ್ಲಿ ಒಂದು ಬೀಡ್ ಮುಂದೆ ಬರುತ್ತೆ ನಮಗೆ, ಅಲ್ಲಿಂದ 2 ಚೈನ್ಸ್ ಹಾಕೋತೀನಿ ಕಂಬದ ಕೆಳಗಡೆ. ಸೊ ಕಂಬದ ಪಕ್ಕದಲ್ಲಿ ಪ್ಲೇಸ್ ಇದೆಲ್ಲ ಗ್ಯಾಪ್, ಅಲ್ಲಿ ಹೋಗಿ ದಾರನ ತೊಗೊಬಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಪಿಕಾಟ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಬೇಕು. ಇದು ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನಮಗೆ. ಇವಾಗ ಮತ್ತೆ ಫಸ್ಟ್ ನಾವು ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ನಮಗೆ ಅಗಲವಾಗಿರೋ ಪಿಕಾಟ್ ಟೈಪ್ ಕಾಣುತ್ತೆ. ಮತ್ತು ಬೀಡನ್ನ ಜರುಗಿಸ್ಕೋಬೇಕು. ಸೇಮ್ ಇದೇ ರೀತಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ. ಸ್ಲ್ಯಾಂಟಾಗೆ ಬರುತ್ತೆ ಬೀಡ್, ನಮಗೆ ಸ್ಲ್ಯಾಂಟಾಗಿರುತ್ತೆ, ಸ್ಟ್ರೈಟಾಗಿಂತ ಸ್ಲ್ಯಾಂಟಾಗಿ ಬರುತ್ತೆ ವಿತ್ ಪಿಕಾಟ್. ಸೊ ತುಂಬ ಚಿಕ್ಕ ಡಿಸೈನು, ಒಂದು ಬಾರ್ಡರ್ ಡಿಸೈನ್ ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಸಾಫ್ಟ್ ಸಿಲ್ಕ್ ಕೂಡ ನಾವು ಇದೇ ಡಿಸೈನ್ ಪ್ರಿಫರ್ ಮಾಡ್ಬೋದು. ಸೊ ತುಂಬ ಸಿಂಪಲಾಗಿ ಬೇಕಂತ ಕೇಳ್ತಾರಲ್ವ, ಅಂಥವ್ರಿಗೆ ಈ ಡಿಸೈನು ಸೂಟ್ ಆಗುತ್ತೆ. ಮತ್ತು ಇದು ಬೀಡ್ಸು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಗೋಲ್ಡನ್ ಬೀಡ್ಸ್ ಎಲ್ಲ. ಸೊ ಅಂಥವರು ಈ ಥರ ಬೀಡ್ಸ್ ಕೂಡ ನೀವು ಚೂಸ್ ಮಾಡ್ಕೋಬೋದು. ಇದು ಕಲರ್ ಫೇಡ್ ಆಗಲ್ಲ, ಲಾಂಗ್ ಟೈಮ್ ಬರುತ್ತೆ. ಜೊತೆಗೆ ಹಾಕಿದಂಗೆ ಗೊತ್ತಾಗಲ್ಲ, ಒಂದು ಚಿಕ್ಕ ಶೈನ್ ಕಾಣುತ್ತೆ ನಿಮಗೆ, ಒಂದು ಚಿಕ್ಕದಾಗೆ ಶೈನಿ ಟೈಪ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಬೀಡ್ಸ್ ಕೂಡ. ಸೊ ಈ ರೀತಿ ಪಿಕಾಟ್ಸ್ 4 ಹಾಕಿದೆ ಅಲ್ವಾ, ಮತ್ತೆ ಕಂಟಿನ್ಯೂ ಮಾಡೋದು. ಸ್ಟಾರ್ಟಿಂಗ್ ನಾನು ಒಂದು 5 ಹಾಕ್ತೀನಿ ಫ್ರೆಂಡ್ಸ್, ಮತ್ತು ಕುಚ್ಚಿಗೆ ಪ್ಲೇಸ್ ಬಿಡ್ತೀನಿ. ಇದು ಕುಚ್ಚು ವಿತೌಟ್ ಕುಚ್ಚು ನಡೆಯುತ್ತೆ ಈ ಡಿಸೈನ್, ಕಂಟಿನ್ಯೂಸ್ ಆಗಿ ಹೀಗೆ ಹಾಕ್ಕೊಂಡು ಹೋಗೋದು. ಸೊ ಬೀಡ್ಸ್ ನೋಡ್ಬೋದು ನೀವು ಶೈನಿಯಾಗಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಅದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಡಾರ್ಕ್ ಕಲರ್ಸ್ಗೆಲ್ಲ ಸಕ್ಕತ್ತಾಗಿ ಕಾಣುತ್ತೆ, ಲೈಟ್ ಕಲರ್ಸ್ಗೆ ಬೀಡ್ ಇದ್ದಂಗೆ ಗೊತ್ತಾಗಲ್ಲ, ಬಟ್ ಶೈನ್ ಅಂತೂ ಕಾಣ್ತಾ ಇರುತ್ತೆ ನಿಮಗೆ. ಸ್ಯಾರಿ ಪಲ್ಲು ಯಾವ ಥರ ಮೂವ್ ಆಗುತ್ತೆ ಆ ಥರ ಎಲ್ಲ ಫುಲ್ ಶೈನ್ ಆಗುತ್ತೆ, ಚೆನ್ನಾಗಿರುತ್ತೆ ಇದು ಒಂಥರ. ಸೊ 5 ಪಿಕಾಟ್ ಹಾಕಿದ್ದೀನಿ. 5 ಪಿಕಾಟ್ ಆದಮೇಲೆ ನಾನಿಲ್ಲಿ ಒಂದು 3 ಚೈನ್ ಹಾಕ್ಕೊಳ್ತೀನಿ ಕುಚ್ಚಿಗೆ. ಬೇಕಾದ್ರೆ ಬೇಸ್ ಲೈನಿಗೆ ಕೂಡ ಹಾಕ್ಕೋಬೋದು ನಾವು, 2 ಚೈನ್ ಹಾಕಿ ಬೇಸಿಗೆ ಲಾಕ್ ಮಾಡಿ ಅಲ್ಲಿ ಕೂಡ ಕುಚ್ಚು ಸ್ಪೇಸ್ ಬಿಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ 3 ಚೈನ್ ಹಾಕ್ತೀನಿ. ಮತ್ತು ಒಂದು ಬೀಡನ್ನ 3 ಚೈನ್ ಆಗಿದ ತಕ್ಷಣ ಒಂದು ಬೀಡನ್ನ ಈ ಸೈಡ್ ಇಳ್ಕೋಬೇಕು. ಈ ಸೈಡ್ ಜರುಗಿಸ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. 3 ಚೈನ್ ಹಾಕಿ ನಾನು ಬೀಡ್ ಜರುಗಿಸ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ. ಇವಾಗ 3 ದಾರ ಇದ್ಮೇಲೆ 2 ದಾರ 1 ಮಾಡ್ಕೊಳ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆ ಆಯ್ತಲ್ವ, 2 ಚೈನ್. ಮತ್ತು ಸೊ ಇಷ್ಟ ಫ್ರೆಂಡ್ಸ್, ಡಿಸೈನ್ ತುಂಬ ಈಸಿ. 2 ಚೈನ್ ಹಾಕಿ ನಾವು ಬ್ಯಾಕಲ್ಲಿ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ದಾರನ ತಂದು ಸಿಂಗಲ್ ಕ್ರೋಶೆ. ಮತ್ತು ನಾವು ಅದೇನು ಪಿಕಾಟ್ ಮಾಡಿದ್ವಿ 2 ಚೈನ್ ಪಿಕಾಟು, ಅದರ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಪಿಕಾಟ್ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು, ಮತ್ತು ಸಿಂಗಲ್ ಕ್ರೋಶೆ. ಇವಾಗೇನು ನಾವು ಸ್ಟಾರ್ಟಿಂಗ್ ಮಾಡಿರ್ತೀವಲ್ಲ ಅದೇ ಪ್ಲೇಸಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು 2 ದಾರ ಸೇರಿ. ಸೊ ಈ ರೀತಿ ಒಂದೇ ಬೀಡನ್ನ ಜರುಗಿಸ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಬೀಡ್ಸ್ ಯೂಸ್ ಮಾಡಿ ಸುಮಾರು ಡಿಸೈನ್ ಕ್ರಿಯೇಟ್ ಮಾಡ್ಬೋದು, ಬಟ್ ಕಸ್ಟಮರ್ ಕೂಡ ಅವ್ರಿಗೂ ಇಷ್ಟ ಆಗಿರಬೇಕು ಬೀಡು. ಬಟ್ ನನಗಂತೂ ಪರ್ಸ್ನಲಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿ ಕಾಣುತ್ತೆ. ಆಮೇಲೆ ಇದಕ್ಕೆ ಹೋಲ್ಸ್ ತುಂಬ ಚಿಕ್ಕದು ಬರುತ್ತೆ. ಸ್ಮಾಲ್ ಎಮ್ಮಿಂಗ್ ನೀಡಲ್ ಬರುತ್ತೆ, ಲಾಸ್ಟ್ ಸೈಜ್ ಎಮ್ಮಿಂಗ್ ನೀಡಲ್ ಬರುತ್ತಲ್ವ, ಅದಕ್ಕೆ ನಾರ್ಮಲ್ ಕಾಟನ್ ಥ್ರೆಡ್ ಹಾಕಿ ನಾಟ್ ಮಾಡ್ಕೊಳ್ಳಿ. ಅದ್ರ ಒಳಗಡೆ 6 ಎಳೆ ದಾರನ ಹಾಕಿ ಬೀಡನ್ನ ನೀವು ಪೋಣಿಸ್ಕೋಬೇಕಾಗತ್ತೆ. ದಾರಕ್ಕೆ ಪೂರ್ತಿ 6 ಎಳೆ ದಾರಕ್ಕೆ ಬೀಡನ್ನ ಈ ಥರ ಪೋಣಿಸ್ಕೊಂಡು ಡಿಸೈನ್ನ ಹಾಕೋದು. ಸೊ ಈ ರೀತಿ ಶೈನಿ ಕಾಣಿಸ್ತಾ ಇರುತ್ತೆ. ನಾನಿಲ್ಲಿ 5 ಪಿಕಾಟ್ ಹಾಕಿ 3 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು 7 ಪಿಕಾಟ್ನ ಬಿಟ್ಟು 3 ಚೈನ್ ಹಾಕೊಂಡು ಹೋಗಿದ್ದೀನಿ ಕುಚ್ಚು. ಸ್ಟಾರ್ಟಿಂಗ್ ನೀವು 4, 3, 5 ಎಷ್ಟಾದರೂ ಹಾಕೋಬೋದು. ಆಮೇಲೆ 3 ಚೈನ್ ಹಾಕಿದ್ದೀನಿ ಅಲ್ವಾ, ಮತ್ತು 7 ಹಾಕಿದ್ದೀನಿ. 7 3 ಚೈನ್, 7 ಪಿಕಾಟ್ಸ್ 3 ಚೈನ್, 7 ಪಿಕಾಟ್ಸ್ 3 ಚೈನ್. ಇದು ಗ್ಯಾಪ್ ನೀವು ನೋಡ್ಕೊಳ್ಳಿ. ಕುಚ್ಚು ಹತ್ತಿರ ಬೇಕಂದರೆ 5 ಮಾಡ್ಕೋಬೋದು. ಕುಚ್ಚು ಸ್ವಲ್ಪ ಡಿಸ್ಟೆನ್ಸ್ ಇರೋ ನಡೆಯುತ್ತೆ ನಮಗೆ ಅಂದರೆ 7, 8, 9 ಕೂಡ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಪೂರ್ತಿ ಮಾಡ್ಕೊಂಡೋಗಿ ಒಂದು 2 ಚೈನ್ ಎಕ್ಸ್ಟ್ರಾ ಕಟ್ ಮಾಡಿ ಎಂಡ್ ಮಾಡಿ.
ಸೊ 137 ದಾರ ಸುತ್ತಕೊಂಡು ಬೇಬಿ ಕುಚ್ಚು ಮಾಡ್ಕೊಂಡಿದ್ದೀನಿ. 7 ಪಿಕಾಟ್ಸ್ ವಿತ್ ಒಂದು ಕುಚ್ಚು ಆ ಥರ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಆ್ಯಕ್ಚುಲಿ ವಿಡಿಯೋಗೆ ಅಷ್ಟು ಶೈನ್ ಗೊತ್ತಾಗಲ್ಲ ನಿಮಗೆ, ಡೈರೆಕ್ಟಾಗಿ ಥರ ಕ್ರಿಸ್ಟಲ್ ಶೈನ್ ಕಾಣಿಸುತ್ತೆ. ಗ್ಲಾಸ್ ಟ್ಯೂಬ್ಸು ಸೈಜಸ್ಸು ಬರುತ್ತೆ ಫ್ರೆಂಡ್ಸ್, ಬೇಕಿದ್ದ ಸೈಜಲ್ಲಿ ನೀವು ಈ ಥರ ಡಿಸೈನ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದನ್ನು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ಪಲ್ಲು ಪಿನ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಲಿಟಲ್ ಶೈನ್ ಆಗುತ್ತೆ. ಸ್ವಲ್ಪ ಸೈಡಲ್ಲೆಲ್ಲ ವೇರ್ ಮಾಡ್ತಾರಲ್ವ ಆ ಥರದವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 250-300ವರೆಗೂ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.